ಈಗ ಅದಕ್ಕೋಸ್ಕರನೇ ಗ್ಯಾರಂಟಿ ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ CAG ವರದಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಿ ಇದು ತುಂಬ ದುರುಪಯೋಗ ಆಗ್ತಾಯಿದೆ, ಇದು ಸರಿಯಾದ ರೀತಿಯಲ್ಲಿ ಜನಗಳಿಗೆ ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ತಾ ಇಲ್ಲ ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದನೇ ಈಗ ನಾವು ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅದೆಲ್ಲ ಪರಿಷ್ಕರಣೆ ಆಯ್ತದೆ. ಪ್ರಾಮಾಣಿಕವಾಗಿ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ತದೆ. ಪರಿಷ್ಕರಣೆ ಮಾಡೋವರೆಗೂ ನಿಲ್ಲಿಸಲ್ಲ. ಈಗ ಏನು ಹೋಗ್ತಾ ಇದೆ ಅದನ್ನು ಕೊಡ್ತಾನೆ ಇರ್ತೀವಿ. ಪರಿಷ್ಕರಣೆ ಆದಮೇಲೆ ಯಾರಿಗೆ ಸರಿಯಾದ ರೀತಿಯಲ್ಲಿ ಅರ್ಹರಿದ್ದಾರೆ ಅವ್ರಿಗೆ ಕೊಡ್ತೀವಿ. ಕಾರ್ಯಕರ್ತರು ಕೂಡ ಸ್ಥಾನಮಾನ ಪಂಚಾಯತಿ ಮಟ್ಟದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್, ಪರ್ಯಾಗಲ್ವಾ ಅಂತ. ಸರ್, ಈಗ ಒಂದು ಪಕ್ಷ ಬಲಿಷ್ಠವಾಗಿ ಬೆಳಿಬೇಕು ಅಂದರೆ ಕಾರ್ಯಕರ್ತರು ಭಾಳ ಇಂಪಾರ್ಟೆಂಟು. ಹೊರೆ ಸರಿದೂಗಿಸ್ತಕ್ಕಂಥ ಚಾಕ್ಯತೆ ನಮ್ಮ ನಾಯಕರುಗಳಿಗಿದೆ. ಆದರೆ ಕಾರ್ಯಕರ್ತರಿಗೂ ಕೂಡ ಬರೀ ನಾವೇ ಮಾಡೋದಲ್ಲ, ಕಾರ್ಯಕರ್ತರಿಗೂ ಕೂಡ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಒಂದು ಭಾವನೆ ಬರಬೇಕು ಅವ್ರಿಗೆ. ಅದಕ್ಕೆ ಕೊಡ್ತಾಯಿದ್ದೀವಿ ಅಷ್ಟೇ. ಈಗ ನಾವೇ MLAಗಳು ಹಾಕ್ಕೊಂಡು ನಾವೇ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಕಾರ್ಯಕರ್ತರು ಕೂಡ ನಮ್ಮನ್ನು ಈ ಜಾಗದಲ್ಲಿ ಕೊಡಿಸಿರ್ತಕ್ಕಂಥವ್ರು ಕಾರ್ಯಕರ್ತರು. ಅದರಿಂದ ಅವ್ರಿಗೂ ಕೂಡ ಏನಾರು ಒಂದು ಸಹಕಾರ ಕೊಡಬೇಕು ಅಂತೇಳಿ. ಹಂಗಂತ ಏನು ಸರ್ಕಾರನ ದಿವಾಳಿ ಮಾಡಿಕೊಡೋದು ಅಂತಲ್ಲ, ಇರೋ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ನಾವು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಿದೆ ಸರ್, ಸಾಕಷ್ಟು ಒತ್ತಡ ಬರ್ತಾ ಇದೆ. ಮೌಲ್ಯಗಳು ಒತ್ತಡ ಆಗ್ತಾ ಇದ್ದಾರೆ, ಸಮುದಾಯ ಮಟ್ಟದಲ್ಲೂ ಒತ್ತಡ ಆಗ್ತಾ ಇದೆ. DK ಶಿವಕುಮಾರ್ ಅವರು ನಿನ್ನೆ ಹೇಳಿದ್ದಾರೆ, ಒತ್ತಡ ಆಗ್ತಾ ಇದೆ ನಮ್ಮ ಮೇಲೂ ಕೂಡ, ಪರಿಸ್ಥಿತಿ ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. ಆಗ ತನಕ ಒತ್ತಡ ಇರ್ತದೆ, ಆದಮೇಲೆ ಎಲ್ಲ ಸರೋಯ್ತದೆ. ಆಗ ತನಕ ಎಲ್ಲ ಒತ್ತಡ ಇರ್ತದಲ್ವಾ. ಈಗ ಮುಖ್ಯಮಂತ್ರಿ ಆಗೋ ತನಕ ಒತ್ತಡ ಇತ್ತು ಎಲ್ಲರ ಮೇಲೆ. ಈಗ ಮುಖ್ಯಮಂತ್ರಿ ಆದಮೇಲೆ ಸರೋಲಿಲ್ವಾ, ಹಂಗೆ ಅದು ಸರೋಯ್ತದೆ ಮಂತ್ರಿಮಂಡಲ ಆದಮೇಲೆ. ಹೌದು, ಕೊಡೋಕ್ಕಾಗೋದು 33, 34 ಅಲ್ವ ಕೊಡೋಕ್ಕಾಗೋದು. ಏನು ಮಾಡ, ಎಲ್ಲ ಕಡೆ ಇರ್ತದೆ ಒತ್ತಡ. ನನಗೂ ಆಸೆ ಐತಪ್ಪ, ಒತ್ತಡ ಇರ್ತದೆ ಸರ್. ಹಂಗಂತ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಹೋಗುವಂಥದ್ದೇನಿಲ್ಲ. ಇವತ್ತು ನೋಡಿರಿ, ಸಿದ್ದರಾಮಣ್ಣವರ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮತ್ತೆ 28ರಲ್ಲಿ ಇವತ್ತಿನ ನಮ್ಮ ಹಿಂದೆ ನಮ್ಮ ಸಿದ್ದರಾಮಣ್ಣವ್ರು ಮಾಡಿದಂಥ ಗ್ಯಾರಂಟಿಗಳು, ಇವತ್ತು DK ಶಿವಕುಮಾರ್ ಹೋಗ್ತಾ ಇರ್ತಕ್ಕಂಥ ರೀತಿ ನೀತಿಗಳು, ಇವೆಲ್ಲವನ್ನು ನೋಡಿದ್ರೆ 28ಕ್ಕೆ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಏನು ಎಲ್ಲ ಸಾಕಷ್ಟು ರುಬ್ಬಿದ್ದೀರ.